ಇದು ಸಂಪೂರ್ಣ ನ್ಯೂಸ್. ಬೇಗ ಎಕ್ಸ್ಕ್ಲೂಸಿವ್ ನ್ಯೂಸ್. ಮತ್ತೆ ಚೇಂಜ್ ಆಗುತ್ತಾ ಕಾಂಗ್ರೆಸ್ ಸಚಿವರ ಪಟ್ಟಿ? ಗಾಯತ್ರಿ ಶಾಂತೇಗೌಡ ಕೈ ತಪ್ಪಿ ಹೋಗುತ್ತಾ ಮಂತ್ರಿ ಸ್ಥಾನ? ಗಾಯತ್ರಿಗೆ ಇನ್ನೂ ಸಿಎಂ ಕಚೇರಿಯಿಂದ ಕರೆ ಬಂದಿಲ್ಲ ಅಂತೆ. ಗಾಯತ್ರಿಗೆ ಸ್ಥಾನ ಕೊಟ್ಟಿದ್ದಕ್ಕೆ ಮಹಿಳಾ ಶಾಸಕಿಯರ ಆಕ್ರೋಶ. ಉಮಾಶ್ರೀ ಪರ ಬ್ಯಾಟ್ ಬೀಸುತ್ತಿರುವಂತಹ ಸಿದ್ದರಾಮಯ್ಯ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಮಾಡಬೇಕಂತ ಅನ್ಕೊಂಡಿರುವಂತಹ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಗಾಯತ್ರಿ ಹೆಸರು ಪೆಂಡಿಂಗ್ ಇಡುವಂತೆ ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಸೂಚನೆ. ಹೈಕಮಾಂಡ್ ಜೊತೆ ಮಾತನಾಡಿ ಹೇಳ್ತೀನಿ ಎಂದಿರುವಂತಹ ಸಿದ್ದು ಅಖಾಡಕ್ಕೆ ಇಳಿಯುತ್ತಿದ್ದಂತೆ ಡಿಕೆ ಶಿವಕುಮಾರ್ ಫುಲ್ ಅಲರ್ಟ್. ಸಿಕ್ಕ ಅವಕಾಶ ಬಳಸಿಕೊಂಡು ಹೆಬ್ಬಾಳ್ಕರ್ ಪರ ಲಾಭಿ. ಇದು ಸಂಪೂರ್ಣ ನ್ಯೂಸ್. ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಮತ್ತೆ ಚೇಂಜ್ ಆಗುತ್ತಾ ಕಾಂಗ್ರೆಸ್ ಸಚಿವರ ಪಟ್ಟಿ? ಎಸ್, ಮತ್ತೆ ಚೇಂಜ್ ಆಗುತ್ತಾ ಕಾಂಗ್ರೆಸ್ ಪಟ್ಟಿ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ, ಸಚಿವ ಪಟ್ಟಿ. ಯಾಕಂತಂದ್ರೆ ಗಾಯತ್ರಿ ಅವರು ಬಂದು 3 ದಿನನೂ ಆಗಿರ್ಲಿಲ್ಲ. ಕೋರ್ಟಲ್ ಕೇಸ್ ನಡೀತಾ ಇತ್ತು. ಅದಾದ ನಂತರ ಅವ್ರ ಕತೆ ಹೇಳಿದ್ದೀನಿ ಆಲ್ರೆಡಿ ನಿಮ್ಗೆ. ಸೊ ಅವರಿಗೆ ಸ್ಥಾನ ಕೊಟ್ಟಿದ್ದು, ಹೊಸಬ್ರು ಅಂತ ಹೇಳಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಸೊ ಅದು ಕೆಲವೊಂದಿಷ್ಟು ಜನಕ್ಕೆ ಅದು ಅಂದ್ರೆ ಇಷ್ಟ ಆಗಿಲ್ಲ. ಅವ್ರನ್ನ ಹೆಸರನ್ನ ಪೆಂಡಿಂಗ್ ಇಡು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಎನ್ನುವಂತಹ ವಿಚಾರ ಬಲ್ಲ ಮೂಲಗಳಿಂದ ಬಂದಿದೆ. ಸಿದ್ದರಾಮಯ್ಯ ಅವರಿಗೆ ಉಮಾಶ್ರೀ ಅವರನ್ನ ಕೂರಿಸಬೇಕು ಎನ್ನುವಂತಹ ಒಂದು ಅಭಿಲಾಷೆ ಇತ್ತು. ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಹೆಬ್ಬಾಳ್ಕರ್ ಅವರ ಒಂದು ಕಾರ್ಯವೈಖರಿ ಇಷ್ಟ ಆಗಿತ್ತು. ಎಲ್ಲರಿಗೂ ಕೂಡ, ಜನರಿಗೂ ಕೂಡ ಇಷ್ಟ ಆಗಿದೆ. ಆ ಒಂದು ಕಾರಣಕ್ಕಾಗಿ ಅವರನ್ನ ಕೂರಿಸಬೇಕು ಅನ್ನುವಂತಹ ಒಂದು ಮಹದಾಸೆ. ಎರಡೂ ಸಿಗದೆ ಈಗ ಇಬ್ಬರಿಗೂ ಇಲ್ಲದೆ ಗಾಯತ್ರಿ ಅವರ ಒಂದು ಮಡಿಲಿಗೆ ಆ ಒಂದು ಪಟ್ಟ ಹೋಗಿತ್ತು. ಈಗ ಅದು ಕೂಡ ಕೈ ತಪ್ಪುವಂತಹ ಸೂಚನೆಗಳಿದ್ದಾವೆ. ಈಗ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಕೊಡ್ತಾರೋ ಇಲ್ವೋ ಸ್ಥಾನವನ್ನ ಅಂತ ಹೇಳಿ. ಪಟ್ಟಿ ಅವರಿಗೆ ಇಷ್ಟ ಬಂದಂಗೆ ಚೇಂಜ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಪಟ್ಟಿಯಲ್ಲಿ ಬಂದಿದ್ದೆ ಇಷ್ಟ ಅಥವಾ ಪಟ್ಟಿಯನ್ನ ಇಷ್ಟ ಬಂದಂಗೆ ಚೇಂಜ್ ಮಾಡ್ತಾ ಇದ್ದಾರೋ ಅಂತ ಹೇಳಿ. ಇದರ ಬಗ್ಗೆ ಸಾಕಷ್ಟು ವಿಚಾರಗಳು ಕೂಡ ಹೊರಗಡೆ ಬರ್ತಾ ಇದೆ. ಇವ್ರಿಗೆ ಸ್ಥಾನ ಬೇಡ, ಅವ್ರಿಗೆ ಸ್ಥಾನ ಇರಲಿ ಅಂತ ಹೇಳಿ. ಏನು ನಮ್ಮ ಒಂದು ನಾಯಕರಿಗೆ ಯಾಕೆ ಕೊಟ್ಟಿಲ್ಲ ನೀವು ಸ್ಥಾನವನ್ನ ಅಂತ ಹೇಳಿ ಇಲ್ಲಿ ಬೆಂಕಿ ಹಚ್ಕೊಳ್ಳೋದು, ಬೆಂಕಿ ಇಟ್ಕೊಂಡು ಟೈರಿಗೆ ಹಚ್ಚೋದು, ಹೋರಾಟ ಮಾಡೋದು, ಪ್ರತಿಭಟನೆಗಳನ್ನು ಮಾಡೋದು ಎಲ್ಲವೂ ಕೂಡ ಆಗ್ತಾ ಇದೆ. ಅಂದರೆ ಇದು ಒಂಥರ ಆಹಾರ ಅಂತ ಹೇಳ್ಬೋದು ವಿರೋಧ ಪಕ್ಷದವರಿಗೆ. ಅವರಿಗೆ ಆಹಾರ ಸಿಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಳ ಜಗಳ ಏನಿದೆ ಅದು ಹೊರಗಡೆ ಬರ್ತಾ ಇದೆ. ಕಾರ್ಯಕರ್ತರು ಭುಗಿಲೇಳ್ತಾ ಇದ್ದಾರೆ. ಇದನ್ನೂ ಕೂಡ ಕೆಲವೊಂದಿಷ್ಟು ಜನ ಪ್ಲಸ್ ಆಗಿ ತೆಗೆದುಕೊಳ್ಳಬಹುದು. ನಿಮ್ಮ ಮೂವ್ಮೆಂಟ್ ಎಲ್ಲವೂ ಕೂಡ ಇರುತ್ತೆ. ಶಾಸಕ ಸ್ಥಾನಕ್ಕೆ ಯಶವಂತ ರಾಯಗೌಡ ಅವರು ರಾಜೀನಾಮೆಯನ್ನ ನೀಡಿರುವಂಥದ್ದು. ಎಸ್ ವೀಕ್ಷಕರೇ, ನೀನು ಕೆಲವೇ ಕ್ಷಣಗಳಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಾನವನ್ನು ಅಲಂಕರಿಸಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುವಂತಹ ಸುದ್ದಿ 4:05ಕ್ಕೆ ನಿಮಗೆ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ. ಯಾರ್ಯಾರಿಗೆ ಮಂತ್ರಿ ಸ್ಥಾನ ಸಿಕ್ಕಿದೆಯೋ ಅವರಿಗೆ ಫೋನ್ ಮಾಡಿ ಡಿ ಕೆ ಶಿವಕುಮಾರ್ ಅವರು ಇನ್ಫಾರ್ಮೇಶನ್ ಅನ್ನ ನೀಡಿದ್ದಾರೆ. ಇಷ್ಟು ಜನ ಇದು ಈ ತರ ಅಂತ ಹೇಳಿ ಟೈರನ್ನ ಹಚ್ಚಿ, ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನ ಹೊರಹಾಕಿದ್ ಕೂಡ ಉಂಟು. ಡಿ ಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮೆಗಾ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಕೊನೆ ಕ್ಷಣದಲ್ಲಿ ಹೆಸರು ಬದಲಾಯಿಸಿದಂತಹ ಹೈಕಮಾಂಡ್ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಕೂಡ ಸೇರಿಸಿದೆ. ಮತ್ತೆ ಚೇಂಜ್ ಆಗ್ತಾ ಇದೆ. ಕ್ಷಣಕ್ಕೂ ಕೂಡ ಹೊಸ ಟ್ವಿಸ್ಟ್ ಅನ್ನ ಇಟ್ಕೊಂಡು ಬರ್ತಾ ಇದೆ. ಕೊನೆ ಕ್ಷಣದಲ್ಲಿ ಹೆಚ್ಚಾಗ್ತಾ ಇದೆ. ಗಾಯತ್ರಿ ಅವರಿಗೂ ಕೂಡ ಈಗ ಭಯ ಶುರುವಾಗಿದೆ. ಮಾಜಿ ಸಚಿವ ಸ್ಥಾನ ನೀಡುವಂತೆ ಮಾಜಿ
ಸಿಎಂ ಸಿದ್ದರಾಮಯ್ಯ ಒತ್ತಾಯವನ್ನು ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಕಾರ್ಯವೈಖರಿಯನ್ನ ಮೆಚ್ಚಿಕೊಂಡು ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಕೊಡ್ಬೇಕಂತ ಅನ್ಕೊಂಡಿದ್ರು. ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವ ಸ್ಥಾನ ನೀಡುವಂತೆ ಡಿ ಕೆ ಶಿವಕುಮಾರ್ ಅವರು ಒತ್ತಾಯ ಕೂಡ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರವೀಣ್ ರಾವ್, ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್ ರಾವ್ ಅವರು, ಗಾಯತ್ರಿ ಅವರಿಗೆ ಈ ಸಲ ಮಂತ್ರಿ ಸ್ಥಾನ ತಪ್ಪಿದೆ ಎನ್ನುವಂತಹ ಸುದ್ದಿ, ಏನ್ ಹೇಳ್ತೀರಿ? ಕಾವ್ಯ, ಈ ಒಂದು ಸಚಿವ ಸಂಪುಟದ ವಿಸ್ತರಣೆ ಸಂದರ್ಭದಲ್ಲಿ ಕೊನೆ ಕ್ಷಣಕ್ಕೂ ಕೂಡ ಒಂದ್ ರೀತಿ ರೋಚಕವಾಗಿರ್ತಕ್ಕಂಥ ತಿರುವು, ರೋಚಕವಾಗಿರ್ತಕ್ಕಂಥ ಬದಲಾವಣೆಗಳು ಕಂಡು ಬರ್ತಾ ಇರ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಅಧಿಕೃತವಾಗಿ ಮುಖ್ಯಮಂತ್ರಿಗಳ ಕಚೇರಿಯಿಂದನೇ ಒಂದು ಪಟ್ಟಿ ಬಂದಿತ್ತು. ಅದನ್ನ ರಾಜ್ಯಪಾಲರ ಒಂದು ಇದಕ್ಕೂ ಕೂಡ ಕಳಿಸಿರ್ತಕ್ಕಂಥದ್ದನ್ನ ನಾವು ಈಗಾಗಲೇ ನೋಡಿದ್ದೇವೆ. ಆ ಪಟ್ಟಿಯಲ್ಲಿ 20 ಜನರ ಹೆಸರು ಫೈನಲ್ ಆಗಿತ್ತು. ಕಡೆಯ ಕ್ಷಣದಲ್ಲಿ ಅಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರ ಒತ್ತಡದ ಮೇರೆಗೆ ಮಂಕಾಳ್ ವೈದ್ಯ ಏನಿದ್ರು ಉತ್ತರ ಕನ್ನಡದಿಂದ ಸಚಿವರಾಗಿರ್ತಕ್ಕಂಥ ಮಂಕಾಳ್ ವೈದ್ಯರ ಹೆಸರು ಅಲ್ಲಿಂದ ಬಿಟ್ಬಿಟ್ಟು ಅಲ್ಲಿ ಮತ್ತೆ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಅಲ್ಲಿ ಸೇರ್ತಿರುವಂತದ್ದು ನಮಗೆಲ್ಲ ಗೊತ್ತಿರುವಂತದ್ದು. ಯಾಕೆ ತಡ ಆಗ್ತಾ ಇದೆ ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಲೇಬೇಕು ಅಂತೇಳಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮೇಲಿಂದ ಮೇಲೆ ಒತ್ತಡವನ್ನ ಹೇಳ್ತಾನೆ ಇದ್ರು. ಆ ಸಂದರ್ಭದಲ್ಲಿ ಆರತಿ ಕೃಷ್ಣ ಅವರ ಹೆಸರು ಕೂಡ ಅಲ್ಲಿತ್ತು. ಆದ್ರೆ ಕೊನೆಯ ಕ್ಷಣದಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಆ ಒಂದು ಸಚಿವ ಸಂಪುಟದಲ್ಲಿ ಮೇಲ್ಮನೆ ಸದಸ್ಯರಾಗಿರ್ತಕ್ಕಂತಹ MLC ಆಗಿರ್ತಕ್ಕಂತಹ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಆ ಒಂದು ಸಚಿವ ಸ್ಥಾನದ ಪಟ್ಟಿಯಲ್ಲಿ ಕಂಡು ಬಂತು. ಆದ್ರೆ ಇದೀಗ ಬಂದಿರತಕ್ಕಂತ ಮಾಹಿತಿ ಅಂದ್ರೆ ಗಾಯತ್ರಿ ಶಾಂತೇಗೌಡ ಅವರಿಗೆ ಮುಖ್ಯಮಂತ್ರಿ ಕಚೇರಿಯಿಂದನೇ ನೇರವಾಗಿರ್ತಕ್ಕಂತ ಒಂದು ಸಂದೇಶ ಬಂದಿದೆ, ನೀವು ಇವತ್ತು ಆ ಸಚಿವ ಸಂಪುಟದ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬಾರದು ಅಂತೇಳಿ. ಕಡೆಯ ಕ್ಷಣದಲ್ಲಿ ಆ ಒಂದು ಮಹಿಳಾ ಸಚಿವರಾಗೋದಿಕ್ಕೆ ಉಮಾಶ್ರೀ ಅವರ ಹೆಸರನ್ನ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಅದಕ್ಕೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಸಚಿವ ಸಂಪುಟಕ್ಕೆ ಸೇರ್ಸೋದಿಕ್ಕೆ ಅಂತೇಳಿ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನೇ ಸೇರಿಸಬೇಕು, ಅಲ್ಲಿ ಸಚಿವ ಸ್ಥಾನದಲ್ಲಿ ಅವರಿಗೆ ಸ್ಥಾನವನ್ನ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಈಗ ಮತ್ತೆ ಆ ರೀತಿಯ ಒಂದು ಇದು ನಡೀತಾ ಇರ್ತಕ್ಕಂಥದ್ದು. ಫೈನಲ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಒಂದು ಲಕ್ ಒಲಿಬಹುದಾ ಅಂತಕ್ಕಂತಹ ಮಾಹಿತಿ ನಮಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರ್ತಕ್ಕಂಥದ್ದು. ಕಾವ್ಯ. ಪ್ರವೀಣ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.